ದೇವಿ ಸರ್ವಭೂತೇಷು ನೀತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತುಷ್ಟಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಲ್ಲಿ ಇಂದ್ರಜಿತ್ನ ರುಂಡ ತುಂಡಾಗಿದೆ. ಅಲ್ಲಿ ಇಂದ್ರಜಿತ್ನ ರುಂಡ ತುಂಡಾಗಿದೆ. ಲಕ್ಷ್ಮಿಯ ಸ್ತೋತ್ರವನ್ನ ದೇವತೆಗಳು ಮಾಡ್ತಾ ತಮಗೆ ರಾಕ್ಷಸರನ್ನ ಸಂಹಾರ ಮಾಡಿ ಉಪಕಾರ ಮಾಡಿದ್ದನ್ನ ಅತ್ಯಂತ ಶ್ರದ್ಧೆಯಿಂದ ನೆನಪಿಸಿಕೊಂಡು ಒಂದು ರೀತಿಯಲ್ಲಿ ಅವಳ ವಿಶ್ವರೂಪದ ಚಿಂತನೆಯನ್ನ, ಅಂದ್ರೆ ಒಂದು ಅರ್ಥದಲ್ಲಿ ಹಿಂದೆ ಎಲ್ಲಾ ದೇವತೆಗಳ ಒಳಗಿನ ಶಕ್ತಿ ಒಂದಾಗಿ ಆಕೆ ರೂಪುಗೊಂಡ್ಲು ಅಂತ ಹೇಳುವುದು ಅದು ಒಂಥರ ವಿಶ್ವರೂಪವೇ. ಇದು ಇನ್ನೊಂದು ರೀತಿಯಿಂದ ಅತ್ಯಂತ ಸೂಕ್ಷ್ಮವಾದ ಆಂತರ ಪ್ರಪಂಚದಲ್ಲೂ ಕೂಡ ಎಷ್ಟೆಲ್ಲ ವೈವಿಧ್ಯಗಳಿವೆ. ಈಗ ಹೊರಗಿನ ಪ್ರಪಂಚದ ವೈವಿಧ್ಯ ಅನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತೆ, ಗೊತ್ತಾಗುತ್ತೆ. ಮತ್ತೆ ಜೀವ ಸ್ವಭಾವ ಅಂತೇಳಿ ಸುಮ್ಮನಾಗ್ತೇವೆ ನಾವು. ಆದ್ರೆ ಆ ಸ್ವಭಾವಕ್ಕೆ ತಕ್ಕ ಹಾಗೆ ಆಯಾ ವಸ್ತುಗಳು ಹಾಗೆ ರೂಪುಗೊಳ್ಳುವುದು ಒಳಗಿನಿಂದ ತುಂಬಾ ಕಷ್ಟ. ಭಾವನೆಗಳನ್ನ ಸ್ವಭಾವಕ್ಕೆ ತಕ್ಕ ಹಾಗೆ, ಕರ್ಮಕ್ಕೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ, ಅದು ಒಬ್ಬನ ಕರ್ಮ ಅಲ್ಲ, 5-6 ಜನರ ಕರ್ಮ ಸೇರಿ ಒಬ್ಬನ ಕರ್ಮ ನಿರ್ಧಾರ ಆಗ್ತಾ ಇರುತ್ತೆ. ಅವನು ಬೈಬೇಕು, ಇವನಿಗೂ ಟಾಂಟ್ ಆಗ್ಬೇಕು, ಇನ್ನೊಬ್ಬನಿಗೆ ಯಾರಿಗೂ ಬೇಜಾರಾಗ್ಬೇಕು, ಒಬ್ಬನಿಗೆ ತಪ್ಪರ್ಥ ಆಗ್ಬೇಕು. ಒಂದು ಮಾತು ಅಷ್ಟು ಜನರ ಬೇರೆ ಬೇರೆ ಜೀವನದ ಧರ್ಮಕ್ಕೆ ಪ್ರತಿಫಲನ ಆಗುವುದನ್ನ ಆ ಮಾತುಗಳು ಹೇಳ್ತವೆ. ಅಂತಹ ವೈವಿಧ್ಯಗಳನ್ನ ಲಕ್ಷ್ಮಿ ತನ್ನ ಸೃಷ್ಟಿ ಸ್ಥಿತಿ ಲಯಗಳೆನ್ನುವ ಭಗವಂತನ ಕಾರ್ಯಕ್ಕೆ ಅನುಗುಣವಾಗಿಯೇ ಸೃಷ್ಟಿಗೆ ಸ್ವತಃ ಸರಸ್ವತಿ ರೂಪಳಾಗಿ ಮಹಾಸರಸ್ವತಿ, ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ಮಹಾಕಾಳಿ ಅನ್ನುವ 3 ರೂಪಗಳಿಂದ ಸಾತ್ವಿಕ ರಾಜಸ ತಾಮಸ ಅಥವಾ ರಾಜಸ ಸಾತ್ವಿಕ ತಾಮಸ ಅನ್ನುವ 3 ಸ್ಥಿತಿಗತಿಗಳಲ್ಲಿ ನಮಸ್ಕಾರಕ್ಕೆ ಅರ್ಹಳಾಗಿ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಮತ್ತು ಆ ಕಾರ್ಯಭಾರ ನಡೆಸುವುದೇ ದೊಡ್ಡದು. 3 ವಿಭಾಗಗಳಾಗಿ ಮಾಡುವುದು ಒಂದು ದೊಡ್ಡದು. ಮತ್ತೆ ಆ ಭಾವ ರೂಪದಿಂದ, ಅಂದ್ರೆ ಭಾವನೆಯ ರೂಪದಿಂದಲೇನೆ ವ್ಯವಸ್ಥೆಯನ್ನ ಲೋಕದಲ್ಲಿ ಯಶಸ್ವಿಯಾಗಿ ನಡೆಸುವುದು ತುಂಬಾ ಕಷ್ಟದ ಕೆಲಸ ಅನ್ನುವ ದೃಷ್ಟಿಯಿಂದ ಅವಳಿಗೆ ಮತ್ತೆ ಮತ್ತೆ ನಮಸ್ಕಾರ ಅನ್ನುವ ಅರ್ಥದಲ್ಲಿ ಹೇಳಿದ್ದು. ಈಗ ನಾವು ನೋಡಬೇಕಾದದ್ದು ತುಷ್ಟಿ ರೂಪೇಣ ಸಂಸ್ಥಿತ. ತುಷ್ಟಿ ಅನ್ನೋದು ಬಹುಶಃ ಮನುಷ್ಯನಿಗೆ ಇದೊಂದಿದ್ರೆ ಇನ್ಯಾವುದು ಜೀವನದಲ್ಲಿ ಬೇಕು ಅಂತಿಲ್ಲ, ಮತ್ತೆ ಸುಖವಾಗಿರ್ತಾನೆ. ನೆಮ್ಮದಿಗೆ ಬಹಳ ಮುಖ್ಯವಾದ ಆಧಾರಭೂತವಾದ ಭಾವ ಯಾವುದು ಅಂದ್ರೆ ತುಷ್ಟಿ, ತೃಪ್ತಿ. ತುಷ್ಟಿ ಇಲ್ಲದೆ ಹೋದ್ರೆ ಆತ್ಮನಸ್ತುಷ್ಟಿರೇವಚ ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ. ರಾಜರಿಗೆ ಮತ್ತೆ ವೈಶ್ಯರಿಗಾಗುವಾಗ ಈ ಅಸಂತುಷ್ಟಿ ಅನ್ನೋದು ಸ್ವಲ್ಪ ಗುಣವೂ ಆಗುತ್ತೆ ಅವರಿಗೆ. ಯಾಕೆಂದ್ರೆ ರಾಜ್ಯ ವಿಸ್ತಾರ ಮಾಡುವುದರ ಮೂಲಕ ಇನ್ನಷ್ಟು ಜನರಿಗೆ ಆ ಸೌಖ್ಯದ ಲಾಭವನ್ನ, ನೆಮ್ಮದಿಯ ಲಾಭವನ್ನ ಅವನು ಕೊಡಬಹುದು. ಅಥವಾ ವ್ಯಾಪಾರದಲ್ಲಿ ಅವನು ಇನ್ನಷ್ಟು ಸಣ್ಣಾಗಿ ಗಳಿಸಿದ್ರೆ ದಾನ ಧರ್ಮಗಳನ್ನ ನಡೆಸ್ತಾ ಉಳಿದ ವರ್ಗಗಳಿಗೆ ಅವನ ಆಸರೆಯಾಗಿ ನಿಲ್ಬಹುದು. ಇನ್ನು ಕೊನೆಯವರಿಗೆ ಅದು ಏನು ನಿಯಮ ಅಲ್ಲ, ತುಷ್ಟಿ ಇರಬೇಕು ಇರಬಾರದು ಅಂತ. ಅವ್ರು ಇರುವುದೇ ಹಾಗೆ. ಅಸಂತುಷ್ಟಿ ಅನ್ನೋದು ಅವ್ರ ಗುಣನೇ. ಆದ್ರಿಂದಾಗಿ ಅವರಿಗೆ ಸ್ವಭಾವದಿಂದ ಯಾರು ಇರ್ತಾರೋ ಅವರು ಭಕ್ತಿ ಗಿತ್ತಿ ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಕೊಟ್ಟ ಅಧಿಕಾರದ, ಅಂದ್ರೆ ಭಗವತ್ ಪ್ರಜ್ಞೆ ಇದ್ರೆ ಇದು ಏನಾಗುದಿಲ್ಲ. ಭಗವತ್ ಪ್ರಜ್ಞೆ ಇಲ್ಲದೆ ಹೋದಾಗ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡಾಗ ತುಷ್ಟಿ ಅನ್ನೋದು ಅವರಿಗೆ ಅರ್ಥ ಆಗದೆ ಇರುವ ಸಂಗತಿ. ಆದ್ರೆ ಬೇಕದು, ಅದು ಇದ್ರೆ ಅವನಲ್ಲಿ ಸಾತ್ವಿಕವಾದಂತಹ ಈ ವರ್ಣದ ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ತುಷ್ಟಿ ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ತೃಪ್ತಿ ಆಗುತ್ತೆ. 10 ಜನ ಊಟ ಮಾಡಿದ್ರು ಅಂದ್ರೆ ತುಂಬಾ ತೃಪ್ತಿ ಆಗುತ್ತೆ. ನಮ್ಮ ಗುರುಗಳು ಪರ್ಯಾಯದ ಮುಕ್ತಾಯದ ದಿನ ಒಂಥರ ಕಣ್ಣೀರು ಹಾಕ್ತಾ ಇದ್ರು. ಏನ್ ಸ್ವಾಮಿ ಪರ್ಯಾಯ ಮುಗೀತು ಅಂತ ಬೇಜಾರ? ಅಲ್ಲ. ಮತ್ತೇನು, ನಾಳೆಯಿಂದ ಪೂಜೆ ಸಿಕ್ಕುದಿಲ್ಲ ಅಂತ ಬೇಜಾರ? ಅಲ್ಲ. ಅಥವಾ ನಾಳೆಯಿಂದ ಕೃಷ್ಣ ಮಠ ಬಿಟ್ಟು ಹೋಗ್ಬೇಕು ಅಂತ ಬೇಜಾರ? ಅಲ್ಲ. ಅಥವಾ ನಾಳೆಯಿಂದ ಪರ್ಯಾಯ ಬಿಡ್ತು, ಇನ್ನು ವಾಹನದಲ್ಲಿ ಪ್ರಯಾಣ, ಓಡಾಟ, ಸುಸ್ತು, ಅದು ಅಲ್ಲ. ಮತ್ತೇನು, ಇನ್ನಿಷ್ಟು 10-15 ಸಾವಿರ
ಜನರಿಗೆ ನಿತ್ಯ ಊಟ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ ನಾಳೆ. ಆ ತೃಪ್ತಿ ಅವರಿಗೆ, ಊಟ ಹಾಕಿ ಯಾರಾದ್ರೂ ಒಬ್ರು ಸ್ವಾಮಿ ಊಟ ಆಯ್ತು ಅಂತಂದಾಗ ಅವರಲ್ಲಿರುವ ತೃಪ್ತಿ ನೋಡಿದ್ರೆ ಅವರಿಗೆ ದೇವರು ಪೂಜೆ ಮಾಡಿದಷ್ಟು ಪ್ರೀತಿ ಖುಷಿ ಆಗ್ತಿತ್ತು. ಅವ್ರು ಯಾರನ್ನೇ ಬಂದಾಗ್ಲೂ ಕೇಳ್ತಾ ಇದ್ದಿದ್ದು ಊಟ ಆಯ್ತಾ, ಹೊಟ್ಟೆಗೆ ಸರಿ ಏನಾದ್ರು ವ್ಯವಸ್ಥೆ ಆಯ್ತಾ. ಆಗ್ಲಿಲ್ಲ ಅಂದ್ರೆ ತಕ್ಷಣ ಯಾರನ್ನೋ ಕರೆದು ಹೊಸದಾಗಿ ಅಡಿಗೆ ಮಾಡಿ ಆದ್ರೂ ಸರಿ, ಅವ್ರು ಇರುವ ಜಾಗದಲ್ಲಿ. ಎಲ್ಲೋ ಹೋದ ಜಾಗದಲ್ಲಿ ಏನ್ ಮಾಡ್ಲಿಕ್ಕೆ, ಹೋದ ಜಾಗದಲ್ಲೂ ಹೇಳ್ತಿದ್ರು. ಯಾರಾದ್ರೂ ಅಕಸ್ಮಾತ್ ಆಗಿ ಬಂದ್ರೆ ಊಟದ ವ್ಯವಸ್ಥೆ ಉಂಟಲ್ಲ, ಯಜಮಾನ್ರ ಹತ್ರ ನಾನೇ ಹೇಳ್ತೇನೆ ಅಂತ ಪಾಪ ಯಜಮಾನ್ರನ್ನ ಕರೆದು, ಇವರೊಬ್ರು ನಮ್ಮ ಬಹಳ ದೂರದ ಊರಿಂದ ಬಂದಿದ್ದಾರೆ, ತುಂಬಾ ಒಳ್ಳೆ ವಿದ್ವಾಂಸರು ಅಥವಾ ಒಳ್ಳೆ ಕಲಾವಿದರು ಅಥವಾ ಏನೋ ಒಂದು, ಅವರ ಬಗ್ಗೆ ಏನು ಗುಣ ಹೇಳ್ಬೇಕು ಅದನ್ನ ಹೇಳಿ ಅವ್ರಿಗೊಂದು ಊಟದ ವ್ಯವಸ್ಥೆ ಆಗ್ಬೇಕು. ಇಲ್ಲ ಸ್ವಾಮಿ ನೀವು ಹೇಳಿದ್ಮೇಲೆ ಮಾಡ್ತೀವಿ ಅಂತ ಪಾಪ ಒಳಗೆ ಅಡಿಗೆ ಮನೆಗೆ ಹೋಗಿ ಏನು ಖಾಲಿ ಆಗಿದ್ರು ಮತ್ತೊಮ್ಮೆ ಮಾಡಿ ಬಡಿಸುವ ಹಾಗೆ ಮಾಡ್ತಿದ್ರು. ಅಂದ್ರೆ ಅವ್ರಿಗೆ ಅದು ತೃಪ್ತಿ. ಸೃಷ್ಟಿ ಅಂದ್ರೆ ವಿದ್ಯಾರ್ಥಿಗಳದ್ ಬಿಡಿ, ಅದಾದ್ರೂ ನನ್ನ ವಿದ್ಯಾರ್ಥಿಗಳು ಅನ್ನುವ ಪ್ರೀತಿಯಿಂದ ಮಾಡಬಹುದು ಅಂತ ಹೇಳುವುದು ಅದು ಕಷ್ಟವೇ. ಆದ್ರೆ ಆ ಪ್ರೀತಿಯಲ್ಲಿ, ಆ ತೃಪ್ತಿಯಲ್ಲಿ ಒಂದು ತನ್ನವರು ಅಂತನ್ನುವ ಭಾವ ಇರುತ್ತೆ. ಆದ್ರೆ ಯಾರು ಗೊತ್ತಿಲ್ಲದೆ ಇರುವ ವ್ಯಕ್ತಿ ಆದ್ರೂ, ಯಾವ್ದು ಊರಿಂದ ಬಂದಿದ್ದಾರೆ, ಅವ್ರು ಬೆಳಗಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದ್ರೆ ತಕ್ಷಣ ಅಡಿಗೆಯವರನ್ನ ಕರೆದು, ಮಠದ ವ್ಯವಸ್ಥಾಪಕರನ್ನು ಕರೆದು ಅವರಿಗೊಂದು ಅಡಿಗೆ ವ್ಯವಸ್ಥೆ ಮಾಡಿ, ಏನಾದ್ರು ಅವರಿಗೆ ಈಗ ಹೊಟ್ಟೆ ತುಂಬಬೇಕು ಅಂತದ್ದೇನಾದ್ರು ತಕ್ಷಣಕ್ಕೆ ಏನ್ ಬೇಕೋ, ಫಲಹಾರ ಆದ್ರೆ ಫಲಹಾರ, ಮೊಸರು ಆದ್ರೆ ಮೊಸರು, ಏನೋ ಒಂದು ಅವ್ರಿಗೀಗ ಸಮಾಧಾನ ಆಗುವಂತದ್ದು ಏನಾದ್ರು ಮಾಡ್ಬೇಕು. ಹಾಗೆ ಮಾಡಿ ಅವ್ರು ಕೇಳ್ತಿದ್ರು, ಆಯ್ತಾ ಇಲ್ವಾ ಏನು, ಸಂಕೋಚ ಮಾಡ್ಬೇಡಿ. ಅವ್ರು ಆಗಿಲ್ಲ ಅಂದ್ರೆ ಮತ್ತೆ ಜೋರು ಮಾಡ್ತಿದ್ರು. ಯಾಕೆ ಅವ್ರಿಗೆ ಊಟಕ್ಕೆ ಮಾಡ್ಲಿಕ್ಕೆ ಹೇಳ, ನಿಮ್ಗೆ ಏನ್ ಗೊತ್ತಾಗುದಿಲ್ವಾ, ನಾನು ಇವತ್ತು ಫಲಹಾರ ಮಾಡಲ್ಲ, ನೀವು ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನನ್ಗೆ ಊಟ ಬೇಡ ಇವತ್ತು ಅಂತ ಕೂತ್ ಬಿಡ್ತಿದ್ರು. ಅಂದ್ರೆ ಹೀಗೆ ಅವರಿಗೆ ತೃಪ್ತಿ ಅಂತ ಅನ್ನೋದು ಹೇಗೆ ಅಂದ್ರೆ ಸಾತ್ವಿಕವಾದ ತೃಪ್ತಿ. ಸಜ್ಜನರಿಗೆ ಊಟ ಆಯ್ತು ಅಥವಾ ಹಸಿದವರಿಗೆ ಊಟ ಆಯ್ತು ಅನ್ನೋದೇ ಒಂದು ತೃಪ್ತಿಯ ಕಾರಣ, ಅದು ಒಂದು ತುಷ್ಟಿ. ಇನ್ನೊಂದು ಸಕಲ ಜೀವರಿಗೂ ತೃಪ್ತಿಗಾಗ್ಬೇಕು ಅಂತ, ಅದು ಅವ್ರ ಪರ್ಯಾಯದಲ್ಲಿ ಹಸುಗಳಿಗೆ, ಕುದುರೆ ಇದ್ರೆ ಕುದುರೆಗೆ, ಆನೆ ಇದ್ರೆ ಆನೆಗೆ, ಮೀನುಗಳಿಗೆ, ಪಾರಿವಾಳಗಳಿಗೆ, ಆಮೆಗಳಿಗೆ, ಬೆಕ್ಕಿಗೆ, ಅಂತ ತುಂಬಾ ಆಗಿದೆ. ಅವರು ಏನು ಅಂದ್ರೆ ಒಂದ್ ಯಾವ್ದೋ ಆಮೆ ಸಿಕ್ಕಿತ್ತು, ದೊಡ್ಡ ಆಮೆ, ಅಂತ ಕಿರಿಸ್ತಾ ಇದ್ರು. ಸ್ವಾಮಿಗಳು ಗಾಡಿಯಲ್ಲಿ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಎಲ್ಲ ಜೋರಾಕಿತ್ತು. ಏನಾಯ್ತು ಅಂತ ಸ್ವಾಮಿಗಳು ನಿಲ್ಲಿಸಿ ಕೇಳಿದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ. ಹುಡುಗರು ನೋಡ್ಕೊಂಡ್ ಬಂದ್ವಿ, ಮತ್ತೆ ಅವರೇ ಇಳಿದು ಬಂದ್ರೆ ಅವರೆಲ್ಲ ಆಮೆ ಸಿಕ್ಕಿತ್ತೆ, ಅದನ್ನ ನಮ್ಗೆ ಇವತ್ತು ಭರ್ಜರಿ ಊಟ, ಅವರು ಅದನ್ನ ತಿನ್ಬೇಕು ಅಂತ ಸ್ವಾಮಿಗಳು ಹೇಳಿದ್ರು. ಅದು ಅಲ್ಲ, ಅವ್ರು ಮಾರಾಟ ಮಾಡ್ತೀವಿ, ಇದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ, ಅದು ಎಣ್ಣೆ ಗಿಣ್ಣೆ ಏನೇನು ಮಾಡ್ತಾರೆ, ಎಷ್ಟಕ್ಕೆ ಸಿಗುತ್ತೆ? ಆವಾಗದ ಏನೋ 8,000 6,000, ನಾ ಹೇಳ್ತಾ ಇರೋದು ಸುಮಾರು ಒಂದು 35-40 ವರ್ಷದ ಹಿಂದೆ ಅನ್ಸುತ್ತೆ. 5,000 ಇರುತ್ತೆ ಗ್ಯಾರಂಟಿ. ಆಗ ಸಿಗುತ್ತೆ. ಅದು ಸಿಕ್ಕಿದ್ರೆ ನಂಗೆ ಕೊಡ್ತೀರಾ ಅಂತ ಕೇಳಿ, ನಾನು ಕೊಡ್ತೇನೆ, ಅದು ಕೊಡ್ತೀರಾ? ಆಯ್ತು ಸ್ವಾಮಿ ಕೊಡ್ತೀನಿ. ಸರಿ ತೆಗೆದು ಕೊಟ್ರು. ಸರಿ ಇದನ್ನು ಎಲ್ಲಿ ಇಡ್ಬೇಕು ಸ್ವಾಮಿ? ನಾನು ಇನ್ನೊಂದು ಕೆಲಸ ಇರ್ತೇನೆ, ಮಾಡ್ತೀರಾ? ಏನು? ದೋಣಿಯಲ್ಲಿ ತಗೊಂಡೋಗಿ ಮಧ್ಯಕ್ಕೆ ಬಿಟ್ಟು ಬರ್ಬೇಕು. ಅಲ್ಲೇ ಬಿಟ್ಟು ತಗೊಳ್ಬೋದು. ನಾನು ನಿಂತಿರ್ತೇನೆ ಇಲ್ಲೇ, ಹೋಗಿ ಬಿಟ್ಟು ಬನ್ನಿ. ಸರಿ, ಅವರು ಬಿಟ್ರು, ಬಂದ್ರು. ಆದ್ರೆ ಅವ್ರಿಗೊಂಥರ ಆಯ್ತು. ಅವ್ರಿಗೇನೋ ಲಾಭ ಇಲ್ಲದೆ 5,000 ಕೊಟ್ರಲ್ಲ, ನಮ್ಗೆ ಮೋಸ ಆಗ್ಬಾರ್ದು ಅಂತ ಕೊಟ್ರು, ಜೀವಕ್ಕೆ ಹಾನಿ ಆಗ್ಬಾರ್ದು ಅಂತ ಕೊಟ್ರು, ಆತ್ಮಕ್ಕೆ ತೃಪ್ತಿ ಆಗ್ಬೇಕು ಅಂತ ಅವ್ರು ಮಾಡಿದ್ರು. ಅಂದ್ರೆ ಎಲ್ರಿಗೂ ಸ್ಯಾಟಿಸ್ಫೈ. ಇದು ಒಂದು ತುಷ್ಟಿಯ ಪರಮಾವಧಿ ಅಂತ ಹೇಳ್ಬೋದು. ಇಂತಹ ತುಷ್ಟಿಯನ್ನ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ. ಯಾವುದೋ ಒಬ್ಬರಿಗಾದ್ರೂ ಕೆಲವೊಮ್ಮೆ ನಾವು ಮಾಡುವ ಕೆಲಸದಿಂದ ಅತೃಪ್ತಿ ಆಗುತ್ತೆ. ಅವನಿಗೆ ದುಡ್ಡು ಸಿಕ್ತು, ಅದಕ್ಕೆ ಜೀವ ಸಿಕ್ತು, ಇವರಿಗೆ ಬದುಕಿಸಿದೆ ಅನ್ನೋ ತೃಪ್ತಿ ಸಿಕ್ತು. ಅಂದ್ರೆ ಈ ತರ ಆ ತೃಪ್ತಿ ಅಥವಾ ತುಷ್ಟಿ ಅನ್ನೋದು ಆತ್ಮನ ತುಷ್ಟಿರೇವಚ, ಅದು ಪರಮ ಅಂದ್ರೆ ಈ ತರ ಅವ್ರು ತುಂಬಾ ಸರ್ತಿ ಯಾವ್ಯಾವ್ದೋ ಜೀವಿಗಳಿಗೆ. ಕುಂದಾಪುರದಲ್ಲಿ ಒಂದು ದೊಡ್ಡ ಏನು ಎತ್ತಿನ ಮೇಲೆ ಒಂದು ಕಂಪ್ಲೇಂಟ್ ಬಂತು. ಅದು ಯಾರನ್ನೋ ಒಬ್ಬ ರಸ್ತೆಯಲ್ಲಿ ಗಾಡಿಯಲ್ಲಿ ಹೋಗೋನನ್ನ ಹೊಡೆದು ಕೊಂದ್ಬಿಟ್ಟಿತ್ತು. ಅದನ್ನ ಜೈಲಲ್ಲಿ ಹಾಕಿದ್ರು. ಜೈಲಂದ್ರೆ ಜೈಲಿಗೆ, ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಜೈಲಿಗೆ ಹಾಕಿದ್ರೆ ಇವ್ರಿಗೆ ಗೊತ್ತಾಯ್ತು ಅದನ್ನ ಇನ್ಯಾವುದೋ ಕಸಾಯಿಖಾನೆ ಕೊಡ್ತಾರೆ ಅಂತ. ತಕ್ಷಣ ಇವ್ರು ಹೋದ್ರು ಕುಂದಾಪುರಕ್ಕೆ, ಕಾನೂನು ಹೋಗಿ ಅದೇನಾಗಿದೆ ಅದು ಕೇಸ್ ಬಿಡಿಸಿ, ಅದೆಷ್ಟು ಜುಲ್ಮಾನೆ ನಾನು ಕೊಡ್ತೇನೆ ಅಂತ ಕೊಡಿಸಿ ಅದನ್ನ ತಂದು ಇಲ್ಲಿ ಸಾಕಿದ್ರು. ಆ ಕಾರಣದಿಂದಲೇ ನೀಲಾವರ ಗೋಶಾಲೆ ಬಂದದ್ದು.
ಅದನ್ನ ಸಾಕ್ಬೇಕು ಅಂತ ಯೋಚನೆ ಅಂದ್ರೆ ಇಲ್ಲಿ ಚಿಕ್ಕ ಸ್ವಾಮಿಗಳಾಗ ಇದ್ದಾಗ ಅವರ ಹತ್ತಿರಕ್ಕೆ ಬಂದಿತ್ತು. ಆದ್ರೆ ಇಲ್ಲಿ ಮಠದಲ್ಲಿ ಯಾವ್ದು ಮಕ್ಕಳೆಲ್ಲ ಇದ್ದಾಗ ಅವ್ರ ಮಕ್ಕಳೆಲ್ಲ ಅದ್ರ ಮೇಲೆ ಹತ್ತಿ ಕೂತ್ಕೋತಿರು, ಏನು ಮಾಡ್ತಿರ್ಲಿ, ಯಾರಿಗೇನ್ ಮಾಡ್ತಿರ್ಲಿ. ಕೊನೆಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ ಅವನು ಅದನ್ನ ಕಟ್ಟಿ ಹಾಕಿ ಸಾರಿ ಹೊಡೆದಿದ್ದಾನಂತೆ. ಎಷ್ಟು ಒಂದು 2-3 ತಿಂಗಳ ಹಿಂದೆ ಅವನು ಹೊಡೆದು ಏನೋ ಮಾಡಿ ಅದಕ್ಕೆ ಹೋಗಿದ್ದಾನೆ. ಅದು ಮತ್ತೊಂದ್ ಸರ್ತಿ ದಾರಿಯಲ್ಲಿ ರಸ್ತೆಯಲ್ಲಿ ಹೈವೇಲಿ ಬರುವಾಗ ಅದು ನೋಡಿದೆ ಅವನ, ನೋಡಿ ತನ್ನ ಗಂಟು ಬಿಚ್ಕೊಂಡು ತಪ್ಪಿಸ್ಕೊಂಡು ಓಡ್ಕೊಂಡು ಹೊಡೆದುಕೊಂಡಿದೆ ಅವನನ್ನು. ಅಂದ್ರೆ ಅವನೇನೋ ಅದಕ್ಕೆ ಕಸಾಯಿಖಾನೆ ಮಾರ್ಲಿಕ್ಕೋ ಏನೋ ಮಾಡಿ ತಪ್ಪಿಸ್ಕೊಂಡು ಬಂದಿತ್ತ ಎತ್ತು. ಹಾಗೆ ಕೇಸಲ್ಲಿ ಇದ್ದಂತಹ ಎತ್ತನ್ನ ಬಿಡಿಸ್ಕೊಂಡು ಬಂದು ಅದನ್ನ ಇಲ್ಲಿ ಸಾಕಿದ್ರು. ಇಲ್ಲೇ ಇತ್ತದು ಎಷ್ಟೋ ವರ್ಷ. ಆಮೇಲೆ ಇದನ್ನ ಇಲ್ಲಿ ಸಾಕ್ಲಿಕ್ಕೆ ವ್ಯವಸ್ಥೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ ಆದ್ಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ನೀಲಾವರದಲ್ಲೆಲ್ಲೋ ಇಟ್ರು ಅನ್ಸುತ್ತೆ. ಆಮೇಲೆ ಒಟ್ಟಂತೂ ಹೀಗೆ ತುಷ್ಟಿ ಅನ್ನೋದು ಅತ್ಯಂತ ಸಾತ್ವಿಕವಾದದ್ದು ಅಂತಂದಾಗ ಇನ್ನೊಬ್ಬರಿಗೆ ಸಂತೋಷವೇ ತೃಪ್ತಿ, ಪರಸ್ಯ ಆನಂದ ಏವ ತೃಪ್ತಿ. ಇನ್ನೊಬ್ಬರು ಸುಖವಾಗಿದ್ದಾರೆ, ಸಾತ್ವಿಕವಾದ ದೃಷ್ಟಿಯಿಂದ ಅವರಿಗೆ ಏನಾದ್ರೂ ಅದು ದೈವಿಕ ಪ್ರಜ್ಞೆಯ ಇದ್ದವರಿಗೆ ಅಂತ ಏನಲ್ಲ, ಸಾಮಾನ್ಯ ಮನುಷ್ಯ ಜೀವರಾಶಿಗೆ ಸರ್ವಭೂತ ಹಿತೇರತಃ ಅನ್ನುವ ಮಾತನ್ನ ತುಷ್ಟಿ ಅನ್ನುವ ದೃಷ್ಟಿಯಿಂದ ಪಾಲನೆ ಮಾಡುವಂತವರಲ್ಲಿ ಇರುವಂತಹ ಭಗವತಿಯ ಲಕ್ಷ್ಮಿಯ ತುಷ್ಟಿ ರೂಪ, ಅದಕ್ಕೆ ನಮಸ್ತಸ್ಯೈ. ಇನ್ನು ತೃಪ್ತಿ ಅಂತಂದ್ರೆ ಚೆನ್ನಾಗಿ ದುಡಿಬೇಕು, ಅಥವಾ ಚೆನ್ನಾಗಿ ಯಾವುದೋ ಕಲೆಯನ್ನ ಅಂದ್ರೆ ಸಿದ್ಧಿಸಿಕೊಂಡು ಅದರಿಂದ ಹೆಸರು ಮಾಡಬೇಕು, ಆ ಕಲೆಯನ್ನ ಉಳಿಸ್ಬೇಕು. ದೇವರ ಪ್ರಜ್ಞೆ ಇರುವುದಿಲ್ಲ. ಇದೇ ಸಾತ್ವಿಕವಾದಾಗ ದೇವರಿಗೋಸ್ಕರ ಹಾಡುದು ಅಂತ ಆಗುತ್ತೆ. ಇದು ತನಗೋಸ್ಕರ ಹಾಡುದು, ಮತ್ತೆ ಸಮಾಜದ ಯಶಸ್ಸು, ಸಮಾಜದಲ್ಲಿ ಯಶಸ್ಸು, ಏಳಿಗೆ, ಆ ಕಲೆಯ ಉಳಿಯುವಿಕೆ ಇತ್ಯಾದಿ ಇರುತ್ತೆ. ಇಂತಹ ತೃಪ್ತಿ ಅನ್ನೋದು, ತುಷ್ಟಿ ಅನ್ನೋದು ಕೇಳುವವರಿಗೆ ಸಂತೋಷ ಆಗ್ಲಿ ಅನ್ನೋ ದೃಷ್ಟಿಯಿಂದ ಹಾಡುದು, ಇದು ರಾಜಸವಾದ ತುಷ್ಟಿ. ಇನ್ನು ಇದಕ್ಕೆ ಮೀರಿ ಇನ್ನೊಂದು ತುಷ್ಟಿ ಅಂತಂದ್ರೆ ಇನ್ನೊಬ್ಬನಿಗೆ ಹೊಡೆದು ಬಡ್ದು ಅವನು ನರಳುತ್ತಾ ಇದ್ದಾನೆ ಅಂದ್ರೆ ತುಷ್ಟಿ ಆಗುತ್ತೆ ಇವನಿಗೆ. ಸ್ಯಾಡಿಸ್ಟು ಅಂತ ಒಂಥರ, ಇನ್ನೊಬ್ರು ನಮಗೇನೋ ತೊಂದರೆ ಕೊಟ್ರು ಅಂದ್ರೆ ಅವ್ರಿಗೆ ತೊಂದರೆ ಕೊಟ್ಟು ಮುಗಿಯೋ ತನಕ ಇವರಿಗೆ ಸಮಾಧಾನ ಇರಲ್ಲ. ಅದು ಒಂಥರ ಮಾನಸಿಕವಾದ ಸಮಾಧಾನ ಆಗತ್ತೆ, ಹೌದು, ಕೆಲವೊಂದ್ಸತಿ ಕೆಲವರಿಗೆ ಹಾಗೆ ಆಗುತ್ತೆ. ಅದಿಲ್ಲ ಅಂದ್ರೆ ಅವ್ರ ಸಮಾಧಾನ ಆಗಲ್ಲ. ಜೀವ ಸ್ವರೂಪದಲ್ಲೇ ಹಾಗಿರುತ್ತೆ ದ್ವೇಷ, ಅವ್ರು ಮಾಡಿದ್ದನ್ನ ಮರಿಲಿಕ್ಕೆ ಆಗ್ತಾ ಇರಲ್ಲ. ಆದ್ರೆ ಅದು ಸಾತ್ವಿಕರಲ್ಲೂ ಇರ್ಬೋದು, ಕೆಲವು ವಿಷಯದಲ್ಲಿ ಮಾತ್ರ ಈ ತೃಪ್ತಿ, ಈ ತುಷ್ಟಿ ಸಾತ್ವಿಕರಲ್ಲಿ ಇರುತ್ತೆ. ಆಮೇಲೆ ಅದು ಹೊಡೆದಾದ್ಮೇಲೆ ಮತ್ತೆ ಅವ್ರ ಬಗ್ಗೆ ಏನು ಇರಲ್ಲ. ಆದ್ರೆ ಅದು ತಾಮಸ ತುಷ್ಟಿ. ಅದ್ರದ್ದು ಕಂಟಿನ್ಯೂ ಆದ್ರೆ ಪರಮ ತಾಮಸ ಆಗುತ್ತೆ, ಇಲ್ಲ ಅಂದ್ರೆ ಒಂಥರ ತತ್ಕಾಲದ ತಾಮಸ ಆಗುತ್ತೆ, ಅಂದ್ರೆ ಪ್ರಭಾವದಿಂದ ಬಂದ ತಾಮಸ ಗುಣ. ಕೆಲವರು ಸ್ವಭಾವದಲ್ಲಿದ್ದವರು ಇನ್ನೊಬ್ಬರ ಏಳಿಗೆನ ನೋಡ್ಲಿಕ್ಕೆ ಇಷ್ಟಪಡದೆ ಅವರು ಗರ್ತಪಾತವಾಯಿತು ಅಂತಂದಲ್ಲಿ ಖುಷಿ ಆಗುತ್ತೆ. ಅವರನ್ನ ಬೀದಿಗೆ ತಂದು ನಿಲ್ಲಿಸೋ ತನಕ ಇವರಿಗೆ ಸಮಾಧಾನ ಇರಲ್ಲ. ಅಂತಹದ್ದೊಂದು ತುಷ್ಟಿ ಏನಿದೆ ಅದು ಜೀವತಃ ತಾಮಸ ಸ್ವಭಾವದವರಿಗಿರುವಂತದ್ದು. ಕೆಲವೊಮ್ಮೆ ಸಾತ್ವಿಕರಲ್ಲೂ ಈ ತಾಮಸ ತುಷ್ಟಿ ಇರುತ್ತೆ. ಅದು ಬಿಟ್ರೆ ಮತ್ತೆ ಬೇರೆ ದೃಷ್ಟಿಯಿಂದ ಅವರಿಗೆ ಯಾವತ್ತು ಕೋಪ ಇರಲ್ಲ. ಅವರಿಗೇನೋ ಒಂದು ಹಾನಿ ಆಗಿದ್ದನ್ನ ನಾನು ಬಿಡಲ್ಲ, ಅವರು ಬಿದ್ರು ಆಮೇಲೆ ಸಮಾಧಾನ. ಈ ಮಕ್ಕಳಿಗೆ ಕೆಲವೊಂದ್ಸರ್ತಿ ಬಿದ್ದಾಗ ಆ ಜಾಗಕ್ಕೆ 2 ಪೆಟ್ಟು ಕೊಟ್ರೆ ಅಳು ನಿಲ್ಸುತ್ತೆ, ಅಂದ್ರೆ ನನಗೆ ಹೊಡೆದವರಿಗೆ ಹೊಡೆದಾಯ್ತು ಅಂತ. ಅದೊಂದು ತತ್ಕಾಲದಲ್ಲಿ ಇರುತ್ತೆ. ಆದ್ರೆ ಅದು ಮುಂದುವರೆದು ನಿರಂತರ ಜೀವನದ ಬುದ್ಧಿವನ್ನೇಲೆ ಮುಂದುವರೆದ್ರೆ ಸ್ವಲ್ಪ ಡೇಂಜರ್, ಎಚ್ಚರದಲ್ಲಿರ್ಬೇಕು. ಇಂತಹ ವಿಷಯದಲ್ಲಿ ನಾವು ಸ್ವಲ್ಪ ಮಾನಸಿಕ ಸ್ಥಿಮಿತವನ್ನೆಲ್ಲೋ ಕಳ್ಕೊಳ್ಳುವ ಸಾಧ್ಯತೆಗಳಿವೆ ಅಂತ ಅರ್ಥ ಆಗುತ್ತೆ. ಆದ್ರೆ ಅದರಿಂದ ಹೊರಗೆ ಬರ್ಬೋದು, ಬರ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ಆದ್ರೆ ಇನ್ನೊಬ್ಬರ ಹಾನಿಯನ್ನೇ ತನ್ನ ಸರ್ವದಾ ತುಷ್ಟಿಯ ಕಾರಣವನ್ನಾಗಿ ಯಾರು ಬಯಸ್ತಾನೋ ಅಂತಹ ತುಷ್ಟಿಕರಳಿಗೆ ನಮಸ್ತಸ್ಯ ಅವರಲ್ಲೂ ನಿಂತು ಕೆಲಸ ಮಾಡೋಳವಳೆ. ತಾಮಸ ರೂಪದಲ್ಲಿ ದುರ್ಗಾ ನೆಲೆಯಿಂದ ಮಾಯೆ ಅಲ್ವಾ ಅದು, ಆ ಮಾಯೆಯಿಂದಲೇ ಅದಾಗ್ಬೇಕು. ಅದಕ್ಕೆ ಆ ಮಾಯೆಯಿಂದಲೇ ಅವರಿಗೆ ತೃಪ್ತಿ ಬರುವಂತೆ ಮಾಡುವಂತಹ ತುಷ್ಟಿಯಾಗಿ ಆಕೆ ನೆಲೆಸಿದ್ದಾಳೆ ಅಂತ. ಈ ರೀತಿ ತುಷ್ಟಿ ಅನ್ನೋದು ದೊಡ್ಡ ಗುಣ, ಮನುಷ್ಯ ಬೆಳವಣಿಗೆಗೆ ಮುಖ್ಯ ಕಾರಣವಾದದ್ದು ತುಷ್ಟಿ. ಅದರಲ್ಲೂ ಸಾತ್ವಿಕ ತುಷ್ಟಿ ಇದ್ರೆ ಆವಾಗ ಈ ಜೀವನದಲ್ಲಿ ಯಾವಾಗ್ಲೂ ಕೂಡ ಅವನು ಏಳಿಗೆಯನ್ನು ಅನುಭವಿಸ್ತಾನೆ. ಮತ್ತೆ ಯಾವುದು ಕಷ್ಟ ಅಂತ ಅನ್ಸಲ್ಲ ಅವನಿಗೆ, ಯಾವುದು
ಹಾನಿ, ಆ ಸಮಾಜಕ್ಕೆ ಹಾನಿ ಆಗಲ್ಲ ಒಂದು. ಎರಡನೇದು ಅವನು ಸುಖವಾಗಿರ್ತಾನೆ, ಅವನು ಸುತ್ತ ಇದ್ದವರನ್ನು ಸುಖ ಪಡಿಸ್ತಾನೆ. ಈ ರಾಜಸದಲ್ಲಿ ಹಾಗಲ್ಲ, ಅವನು ಸುಖವಾಗಿರ್ತಾನೆ, ಬೇರೆಯವ್ರನ್ನ ಸುಖವಾಗ್ಲಿಕ್ಕೆ ಬಿಡಲ್ಲ. ತಾನು ಸುಖವಾಗಿರಲ್ಲ, ಇನ್ನೊಬ್ರನ್ನು ಸುಖ. ನನ್ಗೆ ಸಿಗ್ಲಿಲ್ಲ ಅಂದ್ರೆ ಅವನು ಸಾಯ್ಬೇಕು. ಆತ್ಮಹತ್ಯಾ ಬಾಂಬರಾದ್ರೂ ತೊಂದ್ರೆ ಇಲ್ಲ. ಅವನಿಗೆ ತೃಪ್ತಿ ಆವಾಗ ಅಂದ್ರೆ ನಾನು ಅವನನ್ನು ಕೊಂದೆ, ನಾನಾ ಕೊಂದೆ ಎನ್ನುವುದಕ್ಕೆ ಹೆಮ್ಮೆಯನ್ನ ಕೇಳಲಿಕ್ಕೆ ಇರುವುದೇ ಇಲ್ಲ ನಾನು. ಆದ್ರೆ ನನ್ನ ಹೆಸರಲ್ಲಿ ಅದು ಅಜರಾಮರವಾಗಿ ಉಳಿಯುತ್ತೆ ಅಂತ ಅನ್ನೋ ಭ್ರಮೆಯಲ್ಲಿ ಆತ್ಮಹತ್ಯೆಯ ರೂಪದಲ್ಲಿ ಏನೋ ಸಾಧನೆ ಮಾಡುತ್ತೇನೆ ಅಂತ ಹೋಗುವುದೇನಿದೆ, ಅದು ಒಂಥರ ತಾಮಸ ತುಷ್ಟಿ. ಅದು ಆ ತುಷ್ಟಿಯಿಂದ ಏನು ಹೆಚ್ಚಿನದನ್ನು ಸಾಧಿಸ್ಲಿಕ್ಕೆ ಆಗುದಿಲ್ಲ. ಯಾ ದೇವಿ ಸರ್ವಭೂತೇಶು, ಮುಂದೆ ಹೋಗೋಣ. ಪುಷ್ಟಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಪುಷ್ಟಿ ಏನಂದ್ರೆ ದೈಹಿಕ ಪೋಷಣೆ ಅಥವಾ ಬದುಕಿಗೆ ಪೋಷಣೆ, ಈ ತರ ಒಟ್ಟು ವೃದ್ಧಿಗೆ ಬೇಕಾಗಿರುವ ರೀತಿಯ ಸಂಪಾದನೆ. ಅದು ಮತ್ತೆ 3 ತರ ಪುಷ್ಟಿ ಅಂತ ಬಂದಾಗ, ಸಾತ್ವಿಕ ಆಹಾರದಿಂದ ಪುಷ್ಟಿ, ರಾಜಸ ಆಹಾರದಿಂದ ಪುಷ್ಟಿ, ತಾಮಸ ಆಹಾರದಿಂದ ಪುಷ್ಟಿ. ಕೆಲವರಿಗೆ ಸಾತ್ವಿಕ ಆಹಾರ ಆಗುದೇ ಇಲ್ಲ, ಅದನ್ನ ನೋಡ್ಲಿಕ್ಕೆ ಹೋಗಲ್ಲ ಅವ್ರು. ಅದೆಲ್ಲ ನಮ್ಗೆ ಏನಿದ್ರು ಕಟು ಯಾತಯಾಮಂ ಗತರಸಂ ಪೂತಿ ಪರೀಕ್ಷಿತಂಚಯತ್ ಉಚ್ಚಿಷ್ಟಂ ಜಾಮೀತಂ ತತ್ತಾಂಸ ಬುಧಾಮಿ. ಇದೇ ಪುಷ್ಟಿ ಅವರಿಗೆ. ತಂಗಳನ್ನ ತಿಂದೆ ಚೆನ್ನಾಗಿ ಅವರು ವಾಯ್ಸ್ ಕಳಿಸ್ತಾರೆ, ಚೆನ್ನಾಗಿ ಇನ್ನೂ ಹೆಚ್ಚು ಪಾರಾಯಣ ಮಾಡ್ತಾರೆ ಅಂತ. ಹಾಗೆ ಒಂದು ಅವರಿಗೊಂದು ಭ್ರಮೆ ಇದೆ. ಹಾಗೆ ಒಂದು ವೇದ ಘೋಷ ಮಾಡುವವರು ತಂಗಳನ್ನ ತಿಂದೇ ಅವರಿಗೆ ಶಕ್ತಿ ಬರುತ್ತೆ ಅಂತ ಹಾಗೆ ಅಭ್ಯಾಸ ಮಾಡಿಸ್ತಾರೆ. ಬರುತ್ತೆ ಕೂಡ ಅಂತ. ಅದೊಂದು ಧ್ವನಿ ಪೆಟ್ಟಿಗೆಗೆ ಸಹ ಜೀವಕ್ಕೆ ಲಾಭ ಇಲ್ಲ, ದೇಹಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಇದೆ. ಹಂಗೆ ಅವರ ಪರಂಪರೆಯಲ್ಲಿ ಅದೆಲ್ಲ ತಪ್ಪು ಅಂತ ಇಲ್ವೇ ಇಲ್ಲ. ನಾವೀಗ ಏನ್ ಮಾತಾಡ್ತೇವೆ ನಮ್ಮ ಸುತ್ತಮುತ್ತಲಿನ ತಂಗಳನ್ನ ತಿನ್ನು ತಪ್ಪು ಅಂತ, ಅವರಿಗೆ ಅದು ಇಲ್ವೇ ಇಲ್ಲ. ಅದು ನಮ್ಮ ಪರಂಪರೆಯಿಂದ ಬಂದಿದೆ, ಹಾಗೆ ತಿಂದು ಬದುಕಬೇಕು ಅಂತ. ಅಂದ್ರೆ ಆ ರೀತಿ ಅದೊಂಥರ ಪುಷ್ಟಿ. ಆ ಪುಷ್ಟಿಗೆ ಆಸೆ ಪಡುವವರು ಒಂಥರ, ಅವರಿಗೆ ಗೀತೆ ಅಧ್ಯಾಯ ಇರುವುದಿಲ್ಲ, ಗರಿ ಬಾಯ್ಪಾಠ ಮಾಡ್ತಿರ್ತಾರೆ ವೇದ. ಆದ್ರಿಂದಾಗಿ ಅವ್ರಿಗೆ ಶಾಸ್ತ್ರಜ್ಞಾನ ಇರುವುದಿಲ್ಲ. ಆದ್ರಿಂದ ಬಾಯ್ಪಾಠ ಮಾಡ್ತಿರ್ತಾರೆ, ಚೆನ್ನಾಗಿ ಹೇಳ್ತಾರೆ. ಏನು ಅವರನ್ನ ಎದುರುಗಡೆ ಟ್ಯಾಕಲ್ ಮಾಡ್ಲಿಕ್ಕೆ ಇನ್ನೊಬ್ಬ ಜನ ಇರುವುದಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಅದು ಕೇವಲ ಒಂಥರ ಕ್ಯಾಸೆಟ್ ಕಾರ್ನರ್ ತರ ಇರುತ್ತೆ ಅಷ್ಟೇ. ಒಂದು ಕ್ಯಾಸೆಟ್ ನಂತರ ಒದರುತ್ತಾ ಇರುತ್ತೆ. ಅವರಿಗೆ ವ್ಯಕ್ತಿಗತವಾಗಿ ಅದರ ಬಗ್ಗೆ ಏನು ವೇದ ಅಂತ ಅನ್ನ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಅಭಿಮಾನ ಇರುತ್ತೆ. ಬಿಟ್ರೆ ಅದರ ಅರ್ಥ, ಅದು ಪರಮಾತ್ಮನ ಮಹತ್ವವನ್ನ ಹೇಳುತ್ತೆ, ಅದು ಲೋಕದ ಅನೇಕ ಪ್ರಮೇಯಗಳನ್ನ, ಜಗತ್ತಿನ ಅಸ್ತಿತ್ವವನ್ನ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡುತ್ತೆ. ಇದರ ಬಗ್ಗೆ ಏನು ಅವರಿಗೆ ಏನೋ ಅದ್ಭುತ ಇರುತ್ತೆ ಅಂತ ಹೀಗೊಂದು ಭಾವನೆ ಇರುತ್ತೆ. ಬಿಟ್ರೆ ಏನು ಇರಲ್ಲ. ಅದೊಂಥರ ಪುಷ್ಟಿ. ಇನ್ನೊಂದು ಕೇವಲ ದೈಹಿಕ ಪುಷ್ಟಿಯನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಊಟ ಮಾಡುದು. ಇವತ್ತು 90% ಹಾಗೇನು. ಅದು ಇಷ್ಟು ಪರ್ಸೆಂಟೇಜು ಅನ್ನ ಇರಬೇಕು, ಇಷ್ಟು ಔನ್ಸು ಕ್ಯಾಲೋರಿ ಬರಬೇಕು, ಈ ಪ್ರಕಾರ ತಿಂದು ಬದುಕುವಂತಹ ಮಂದಿಗೆ ಶಿಸ್ತು ಬೇಕು ಅನ್ನೋದು ಸತ್ಯವೇ, ತುಂಬಾ ವ್ಯತ್ಯಾಸ ಆಗ್ಬಾರ್ದು ಅನ್ನೋದು ಸತ್ಯ. ಆದ್ರೆ ಅದನ್ನೇ ಬಹಳ ಲೆಕ್ಕಾಚಾರ ಇಟ್ಕೊಂಡು ಅದರಿಂದ ಸಾಧಿಸಬೇಕಾದಂತಹ ಶರೀರದಿಂದ ಏನು ನಾವು ಭಗವತ್ ಪ್ರಾಪ್ತಿಗೆ ಬೇಕಾದಂತಹ ಧ್ಯಾನ, ಅನುಷ್ಠಾನ, ಅನುಸಂಧಾನ, ಅಧ್ಯಯನ, ಇದಕ್ಕೆ ಗಮನವೇ ಇಲ್ಲದೆ ಆ ಶಾರೀರಿಕ ಪೌಷ್ಟಿಕತೆ ಏನಿದೆ ಅದು ರಾಜಸ ಪುಷ್ಟಿ ಆಗುತ್ತೆ. ಇನ್ನು ಸ್ವಲ್ಪ ಶಿಸ್ತಿನ ಜೊತೆಗೆ ಇಲ್ಲೊಂಚೂರು ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ, ಭಗವತ್ ಪ್ರಜ್ಞೆಯಿಂದ ಜಾರದಂತೆ ಧಾರಣೆ ಮಾಡಿಕೊಂಡು ಹೋಗುವಂತಹ, ಮನಸ್ಸಿಗೆ ತೃಪ್ತಿ ಕೊಡುವಂತದ್ದು, ಪುಷ್ಟಿ ಕೊಡುವಂತದ್ದೇನಿರುತ್ತೆ ಅದು ಸಾತ್ವಿಕವಾದ ಪುಷ್ಟಿ ಅಂತ ಅನ್ಸುತ್ತೆ. ಮಾನಸಿಕ ಮತ್ತು ದೈಹಿಕ ಎರಡೂ ಪುಷ್ಟಿಗಳನ್ನು ಕೊಟ್ರೆ ಅದು ಸಾತ್ವಿಕ. ದೈಹಿಕ ಪುಷ್ಟಿಯ ಕಡೆಗೆ ಮಾತ್ರ ಗಮನ ಇದ್ರೆ ಅದು ರಾಜಸ. ಪುಷ್ಟಿಯ ಬಗ್ಗೆ ಗಮನ ಇಲ್ಲ, ತಿನ್ನುವುದು ಮಲಗುದು, ಒಟ್ಟು ಸುಖವಾಗಿರ್ಬೇಕಷ್ಟೇ. ಅದು ನಾಳೆಗೆ ಏನಾಗುತ್ತೆ, ದೀರ್ಘಕಾಲದ ದೈಹಿಕ ತೊಂದರೆಗೆ ಏನಾಗ್ಬೋದು ಅಥವಾ ಮಾನಸಿಕ ವ್ಯತ್ಯಾಸ ಏನಾಗ್ಬೋದು ಅನ್ನೋದಿಲ್ಲ. ತಾತ್ಕಾಲಿಕವಾಗಿ ಆನಂದ ಕೊಡುವಂಥದ್ದು ಎಲ್ರು ಏನ್ ಮಾಡ್ತಾರೋ ಅದ್ ನಾವ್ ಮಾಡ್ತೇವೆ ಅಷ್ಟೇ. ಎಲ್ರಿಗೆ ಏನೇನು ಇವತ್ತು ಕಂಡದ್ದೆಲ್ಲ ಚಂದ ಇದೆ ಅಂತ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ. ಅವರಿಗೆ ಅದರಿಂದ ಏನ್ ಲಾಭ ಆಗಿದೆ ಗೊತ್ತಿಲ್ಲ, ಅವ್ರು ದುಡ್ಡು ಕೊಟ್ಟಿದ್ದಕ್ಕೆ ಹೇಳ್ತಿರ್ತಾರೆ ಚೆನ್ನಾಗಿದೆ ಅಂತ.
ಅವ್ರಿಗೆ ಅದು ಯಾವತ್ತೂ ಅವ್ರು ತಿಂದು ನೋಡಿರಲ್ಲ. ಎಷ್ಟೋ ಸರ್ತಿ ಅಂತದ್ದೆಲ್ಲ ಅವರೇ ಒಂದು ಕಡೆಯಿಂದ ಇಂಟರ್ವ್ಯೂದಲ್ಲಿ ನಾನು ಸಕ್ಕರೆನೇ ತಿನ್ನೋದಿಲ್ಲ ಹೇಳ್ತಿರ್ತಾರೆ, ಚಾಕ್ಲೇಟೇ ತಿನ್ನೋದಿಲ್ಲ ಹೇಳ್ತಿರ್ತಾರೆ, ಅವರೇ ಚಾಕ್ಲೇಟಿನ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರ್ತಾರೆ. ಅವರಿಗೆ ಜೀವನಕ್ಕೂ ಅವ್ರು ಮಾಡ್ತಾ ಇರುವ ಕಾರ್ಯಭಾರಕ್ಕೂ ಸಂಬಂಧವೇ ಇರುವುದಿಲ್ಲ. ಖೈನಿ ತಿನ್ಬಾರ್ದು ಅಂತ ಹೇಳ್ತಿರ್ತಾರೆ, ಖೈನಿದ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅವ್ರು ಇರ್ತಾರೆ. ಖೈನಿ ಅಂದ್ರೆ ಏನು, ಈ ಪಾನ್ ಪರಾಗು, ಗುಟ್ಕಾ ಅಂತದ್ದು, ಒಟ್ಟು ಬಾಯಿಗೆ ಪಾನ್ ಮಸಾಲ ಅಂತದ್ದು ಅವ್ರು ನಾವು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಅದರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಇದ್ದೇವೆ, ನಾವು ದೇಶಭಕ್ತರು ಅಂತ ಹೇಳ್ಕೊಳ್ತಿರ್ತಾರೆ. ಮತ್ತೆ ಇಂಥದ್ದೆಲ್ಲ ಎಡವಟ್ಟುಗಳನ್ನು ಮಾಡ್ತಿರ್ತಾರೆ. ಇದು ಒಂಥರ ಮೋಸ. ಪುಷ್ಟಿಯನ್ನ ಇದು ಏನಂದ್ರೆ ಮನಿ ಪುಷ್ಟಿ, ದುಡ್ಡು ಸಿಗುತ್ತೆ, ಹಾಗಾಗಿ ಅದಕ್ಕೋಸ್ಕರ ಮಾಡ್ತಿರ್ತಾರೆ. ಇಂತಹ ಪುಷ್ಟಿ ಅನ್ನೋದು ಕೂಡ ಪೂಷ ಅಂತ ದೇವರಿಗೆ ಹೆಸರು. ಆ ಪೂಷನ ಹೆಂಡತಿ ಪೂಷಣಿ, ಅವಳೇ ಪುಷ್ಟಿ. ಭಗವಂತನ ಪೂಷಾ ರೂಪಕ್ಕೆ ಮಡದಿಯಾದಂತಹ ರೂಪ ಭಗವಂತನ ಸೇವೆಗೆ ಸದಾ ಇರುವಂತವಳು ಪುಷ್ಟಿ ರೂಪೇಣ ಸಂಸ್ಥಿತ, ಪುಷ್ಟಿ ರೂಪಳಾಗಿ ನಿಂತಿದ್ದಾಳೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ತಾಯಿ ಸ್ವರೂಪಳಾಗಿ ಇರುವಂಥವಳು ಅಂತ. ಇದರಲ್ಲಿ ಮತ್ತೆ ಸಾತ್ವಿಕ ರಾಜಸ್ತಾಮಸ ಅಂತ ಕೇವಲ ಪ್ರವೃತ್ತಿಯ ದೃಷ್ಟಿಯಿಂದ, ಈಗ ಯಾವುದೋ ಒಂದು ಕಳ್ಳನ ಜೀವನದಲ್ಲಿ ಕತೆ ಬರುತ್ತಲ್ಲ, ಅವನು ತಪ್ಪು ಮಾಡಿದಾಗ್ಲೂ ಪೋಷಣೆ ಮಾಡಿ ಅದನ್ನ ಸರಿ ಅಂತ ಸಮರ್ಥಿಸುವವಳು ಇರ್ತಾಳೆ. ದಡ್ಡ ಅಂತ ಗೊತ್ತಿದ್ರು ಅವನನ್ನ ಅಧ್ಯಕ್ಷನನ್ನಾಗಿ ಮಾಡ್ಬೇಕು ಅಂತ ಒದ್ದಾಡುವಂತ ತಾಯಿ, ಸಿಂಹಿಕೆ ತರ ಇರುವವಳು ಏನ್ ಮಾಡುದು? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಂಹಿಕೆಯ ಮಗುನೇ ಅಲ್ಲ ರಾಹು. ಅಂತ ತಾಯಿಯನ್ನ ತಾಮಸ ಸ್ವರೂಪದವಳು ಅಂತ ಹೇಳ್ಬೇಕಾಗುತ್ತೆ. ಇನ್ನು ಕೆಲವರು ಏನು ಅಂದ್ರೆ, ಅವನಿಗೆ ದುಷ್ಟತನ ಇರುತ್ತೆ, ದೊಡ್ಡ ಬುದ್ಧಿವಂತಿಕೆ ಇರುತ್ತೆ. ಹಾಗಾಗಿ ಅಂಥವನನ್ನ ಪ್ರೀತಿಸುವಂತಹ ತಾಯಿ ಯಾರಿರ್ತಾಳೋ ಅವಳು ರಾಜಸ. ತಪ್ಪು ಮಾಡಿದಾಗ ಅಹಲ್ಯಾಬಾಯಿ ಹೋಳ್ಕರ್ ತರ ತಪ್ಪು ಮಾಡಿದ್ರೆ ಮಗನನ್ನು ಕೂಡ ಗಲ್ಲಿಗೆ ಹಾಕಿ ಅಂತ ಹೇಳುವ ತರದ ನಿಷ್ಠೆಯ ಮಾತೃತ್ವ ಏನಿದೆ ಅಂದ್ರೆ, ಸುಮಿತ್ರೆಯಂತಹ ವಿದುಲೆಯಂತಹ ತಾಯಿ, ಸುಮಿತ್ರೆಯಂತಹ ತಾಯಿ, ಸುನೀತಿಯಂತಹ ತಾಯಿ, ಇನ್ಯಾವುದು ಇಂತಹ ಪಾತ್ರಗಳು ಒಂದ್ 2-3 ಬರುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ. ಅಂದ್ರೆ ಮಕ್ಕಳ ಏಳಿಗೆಯೇ ಮುಖ್ಯ ಆಗುತ್ತೆ ಹೊರತು ತಾತ್ಕಾಲಿಕವಾದ ಸೌಖ್ಯದ ಬಗ್ಗೆ ಯೋಚನೆ ಮಾಡದೆ ಆ ಮಗುವಿನ ಉದ್ಧಾರಕ್ಕಾಗಿ ತಮ್ಮ ಮಾತೃತ್ವದ ಏನಂತೇವೆ ಪ್ರೀತಿಯನ್ನ ಕಟ್ಟಿ ಹಾಕಿ ಮಗುವಿನ ಬೆಳವಣಿಗೆಯನ್ನ ಬಯಸುವಂತಹ ತಾಯಿ ಅವಳು ಸಾತ್ವಿಕವಾದ ತಾಯಿ. ಯಾಕೆಂದ್ರೆ ಜನನೀನ ಸಾಸ್ಯಾತ್ ಅಂತ ಮಾತಿದೆ. ಭಗವಂತನ ಪ್ರಜ್ಞೆಯನ್ನ ಕೊಡದೇ ಇದ್ರೆ ಅವಳು ತಾಯಿ ಅಲ್ಲ ಅಂತ. ಹಾಗಾಗಿ ಇವತ್ತು ಜನನೀಯ ಅಂದ್ರೆ ತಾಯಿ, ದೇವರ ಬಗ್ಗೆ ಬೇಡಪ್ಪ ನೀನು ಟ್ಯೂಷನಿಗೆ ಹೋಗು ಅಂತ ಹೇಳುವ ತಾಯಿ ಎಲ್ಲ ರಾಜಸ ತಾಯಿಯರು. ತಪ್ಪು ಮಾಡಿದ್ರು ಸರಿ ಅಂತ ಸಮರ್ಥಿಸುವಂತಹ ತಾಯಿರು ತಾಮಸ ತಾಯಿಯರು ಅಂತ. ಅಂದ್ರೆ ಆ ಮಾತೃತ್ವ ಅನ್ನೋದು ಈ 3 ಶಕ್ತಿಯ ಮೂಲಕ ನಮ್ಮಲ್ಲಿ ಏನು ಸಮಾಜದಲ್ಲಿ ಕಾಣಿಸ್ತಿರುತ್ತೆ. ಅಂದ್ರೆ ಕೆಟ್ಟವರಾಗಿರ್ಬೇಕಾಗಿಲ್ಲ, ಆ ಸ್ವಭಾವ ಮಾತೃತ್ವ ಅನ್ನೋದು ಆ ಹೊತ್ತಿನಲ್ಲಿ ಅವರಲ್ಲಿ ದುಷ್ಟವಾಗಿರುತ್ತೆ. ಅಂತಹ ದುಷ್ಟತನದಿಂದ ಹೊರಗೆ ಬರ್ಲಿಕ್ಕೋಸ್ಕರ ಅವಳ ಹತ್ರನೇ ಕೇಳ್ಕೊಳ್ಬೇಕು, ನಮ್ಮನ್ನ ಒಳ್ಳೆ ತಾಯಿಯನ್ನಾಗಿ ಮಾಡು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಇನ್ನು ನಮ್ಮ ಸುತ್ತ ಇರುವ ಸಮಸ್ತ ಪ್ರಪಂಚದಲ್ಲಿ ಮಾತೃ ಸ್ವರೂಪದಿಂದ ಜಗತ್ತನ್ನ ಕಾಣುವ ಹಾಗೆ ಭೋಗದ ವಸ್ತುವಾಗದೆ ತಾಯಿಯ ಸ್ವರೂಪದಲ್ಲಿ ನೋಡುವಂತಹ ಸ್ವಭಾವ ಯಾರಿಗೆ ಬೇಕೋ ಅಲ್ಲಿ ಸಾತ್ವಿಕ ಮಾತೃ ಅವನಲ್ಲಿ ಜಾಗೃತಿ ಉಂಟು ಮಾಡಬೇಕು. ಇನ್ನು ಭೋಗದ ವಸ್ತುವಾಗಿ ಕಂಡ್ರು ಕೂಡ ಎಲ್ಲರಲ್ಲ, ತನ್ನಲ್ಲಿ ಒಲುಮೆ ಇದ್ದಲ್ಲಿ ಮಾತ್ರ. ಇನ್ನು ಏನು ವಸ್ತು ಕಂಡ್ರು ಕೂಡ ಅದನ್ನ ಭೋಗದ ವಸ್ತುವಾಗಿಯೇ ಕಾಣುವ. ಅಂದ್ರೆ ಈಗ ನದಿ ಆಗಿರ್ಬೋದು, ಎಲ್ಲವೂ ಹೆಣ್ಣಿನ ಸ್ವರೂಪದಲ್ಲಿ ಹೇಳುವಂಥದ್ದು. ಅಂದ್ರೆ ಒಂದು ನದಿ ಇರ್ಬೋದು, ಅಥವಾ ಒಂದು ಬೆಟ್ಟ ಇರ್ಬೋದು, ಅಥವಾ ಭೂಮಿ ಇರ್ಬೋದು, ಏನ್ ಕಂಡ್ರು ಪ್ರಾಪಂಚಿಕವಾದ ಪ್ರಕೃತಿಯನ್ನ ತನ್ನ ಭೋಗದ ವಸ್ತು ಅಂತ ಕಾಣುವಂತಹ ಮಾತೃ ಸ್ವರೂಪವನ್ನ ಕೆಟ್ಟದಾಗಿ ಚಿಂತಿಸುವಂತಹ ಸ್ವಭಾವ ಏನಿದೆ ಅಲ್ಲಿ ಪ್ರಚೋದಕವಾದದ್ದು ಆ ತಾಮಸವಾದ ಮಾತೃ ಸ್ವರೂಪದಿಂದ ಆ ಒಳಗೆ ಪ್ರಚೋದನೆ ಆಗಿ ಆತ ದುರ್ದಶೆಯನ್ನು ಅನುಭವಿಸ್ತಾನೆ. ಹೀಗೆ ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ಅಂದ್ರೆ ಭೋಗವು ಲಾಭವು ಎರಡನ್ನೂ, ಅದರ ಹಿತ ಮತ್ತು ತನ್ನ ಲಾಭ ಎರಡನ್ನೂ ಯೋಚನೆ ಮಾಡುವಂತದ್ದು ಕೂಡ ಇರುತ್ತೆ. ಕೇವಲ ತನ್ನ ಲಾಭ ಅನ್ನೋದೊಂದಿರುತ್ತೆ, ತನಗೆ ಲಾಭ ಇಲ್ಲದೆ ಕೇವಲ ಅದರ ಮೇಲೆ ಗೌರವ ಇರುತ್ತೆ. ಇಂತಹ 3 ತರದ ಮಾತೃತ್ವದ ಭಾವವನ್ನ ಭಾವಿಸುವಂತದ್ದಕ್ಕೆ ನಮಸ್ಕಾರ ಅಂತ ಹೀಗೆ ಹೇಳಿ, ಯಾ ದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ. ಕೆಲವು ಸಜ್ಜನರಿಗೂ ಚೂರು ಭ್ರಾಂತಿ ಇರುತ್ತೆ, ಅಂದ್ರೆ ಕೆಟ್ಟ ಭ್ರಾಂತಿ ಇರಲ್ಲ,
ಯಾರೋ ಸಮಾಜದಲ್ಲಿ ಪ್ರತಿಷ್ಠಿತ ಇರ್ತಾರೆ, ಅವ್ರು ಒಳ್ಳೆಯವರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಯಾರನ್ನ ನೋಡಿದ್ರು ಒಳ್ಳೆಯವ್ರ ತರನೇ ಕಾಣಿಸ್ತಿರುತ್ತೆ. ಅಂದ್ರೆ ಭಗವಂತನ ವಿಷಯದಲ್ಲಿ ಭ್ರಾಂತಿ ಇರುವುದಿಲ್ಲ, ಲೋಕದ ಬಗ್ಗೆ ಒಂಚೂರು ಭ್ರಾಂತಿ ಇಲ್ಲ, ಸಜ್ಜನರಲ್ಲಿ ಕಾಣುವ ಭ್ರಾಂತಿ. ಅದರಿಂದ ಜೀವಕ್ಕೆ ಅಪಾಯ ಇರುವುದಿಲ್ಲ ಅಥವಾ ಶಾಸ್ತ್ರಕ್ಕೆ ಅಪಾಯ ತರುವುದಿಲ್ಲ. ಅಂತಹ ಭ್ರಾಂತಿಯನ್ನು ಸಾತ್ವಿಕ ಭ್ರಾಂತಿಗಳು ಅಂತ ಹೇಳ್ಬೋದು. ಇನ್ನು ರಾಜಸ ಸ್ವರೂಪದಲ್ಲಿರುವ ಭ್ರಾಂತಿ ಅಂತಂದ್ರೆ, ಭ್ರಾಂತಿ ಅಂದ್ರೆ ಇನ್ನೂ ಒಂದರ್ಥ ಓಡಾಡುವುದು, ಭ್ರಮಣ. ಭ್ರಮಣ ಅಂತಂದ್ರೆ ತಿರುಗಾಡುವುದು, ತಲೆ ಸುತ್ತುವುದು ಅಂತ ಇದ್ದ ಹಾಗೆ ಜಗತ್ ಸುತ್ತುವುದು. ಜಲ ಸುತ್ತಿ 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 ತಲೆ ಸುತ್ತುವುದು ಕೊನೆಗಾಗುತ್ತೆ. ಇದು ಭ್ರಾಂತಿ ಅಂತ ಅನ್ನೋದು ಒಂಥರ ರಾಜಸ. ಯಾಕೆ ಓಡಾಡ್ತೇವೆ ಅಂತಂದ್ರೆ ನಮಗೊಂದು ಪ್ರತಿಷ್ಠೆ ಬರಬೇಕು ಅಂತ. ಇನ್ನೇನು ಅಂದ್ರೆ ಅದರಿಂದ ಏನೇನ್ ಲಾಭ ಪಡ್ಕೊಳ್ಬಹುದು, ಅದನ್ನೇನ್ ಸ್ವಾರ್ಥಕ್ಕೆ ಬಳಸ್ಕೊಳ್ಬಹುದು ಅಂತ ಅನ್ನೋದಕ್ಕೋಸ್ಕರ 3 ಜನನು ತಿರುಗ್ತಾರೆ ಜಗತ್ತಿನಲ್ಲಿ. ತಿರುಗ್ತಾರೆ, ಉಳಿದವರು ತಲೆ ತಿರುಗಿಸ್ತಾರೆ. ಸಾತ್ವಿಕರಾದರು ಒಳ್ಳೇದಕ್ಕೋಸ್ಕರ ತಲೆ ತಿರುಗ್ತಾರೆ, ರಾಜಸರು ತಮ್ಮ ಲಾಭಕ್ಕಾಗಿ ತಿರುಗಿದ್ದಾರೆ, ತಾಮಸರು ತಮ್ಮ ಅಜೆಂಡಕ್ಕೋಸ್ಕರ ತಲೆ. ತಮ್ಗೇನ್ ಲಾಭ ಇದೆ ಅದು ಯೋಚನೆ ಇಲ್ಲ ಅವರಿಗೆ, ಅವ್ರಿಗೇನಾದ್ರು ಲಾಭ ಇದೆ ಅದು ಯೋಚನೆ ಮಾಡಲ್ಲ. ತಾವು ಒಂದು ಭ್ರಾಂತಿಗೆ ಬಿದ್ದಾಗಿರುತ್ತೆ, ಇದೇ ಜಗತ್ತಿನಲ್ಲಿ ಪರಮ ಸತ್ಯ, ಇದನ್ನ ಬಿಟ್ಟು ಬೇರೆದನ್ನು ಯಾರನ್ನು ಒಪ್ಪಬಾರದು ಅನ್ನುವ ಭ್ರಾಂತಿಗೆ ಒಳಗಾದವರು ತಾವು ಸತ್ರು ತೊಂದ್ರೆ ಇಲ್ಲ, ಬೇರೆಯವರನ್ನು ಸಾಯ್ತೇವೆ ಅಂತ ಅನ್ನುವ ಭ್ರಾಂತಿಯಿಂದಲೇ ಬದುಕುವಂತಹ ಮಂದಿ ಅವರು ತಾಮಸ ಭ್ರಾಂತಿಗೆ ಒಳಗಾದವರು. ಹೀಗೆ 3 ತರದ ಭ್ರಾಂತಿಯಿಂದ ಈ ಜಗತ್ತು ನಡೀತಾ ಇದೆ. ಇದು ಅವರವರ ಕರ್ಮಕ್ಕೆ ಅನುಗುಣವಾಗಿ ನಡೆಯುತ್ತೆ. ಇದನ್ನು ಯಾರೂ ಕೂಡ ಭ್ರಾಂತಿಯಿಂದ ಹೊರತಾದವರಲ್ಲ. ಪರಮಾತ್ಮ ಒಬ್ಬ ಬಿಟ್ರೆ ಅವನ್ ಮಾತ್ರ ಭ್ರಾಂತಿ ರಹಿತ. ಬಿಟ್ರೆ ಉಳಿದವರು ಎಲ್ಲರೂ ಒಂದಲ್ಲ ಒಂದು ಸಣ್ಣ ಕ್ಷಣದಲ್ಲಾದ್ರೂ ಒಂದು ಭ್ರಾಂತಿ ಬಂದು ಹೋಗಿರುತ್ತೆ. ಅದು ಸಾತ್ವಿಕರಲ್ಲೂ ಇದ್ದೇ ಇರುತ್ತೆ. ಆದ್ರೆ ಆ ಇರುವುದಕ್ಕೆ ಸಾತ್ವಿಕತೆಯ ದೋಷವನ್ನು ಅವರು ಮುಂದೆ ಜಾಸ್ತಿ ಮಾಡ್ಕೊಂಡಾಗ ಈ ಭ್ರಾಂತಿ ಹೋಗುತ್ತೆ. ಆದ್ರೆ ಹೋಗೋ ತನಕ ಇರುತ್ತಲ್ಲ, ಅದು ಸಾತ್ವಿಕವಾದ ಭ್ರಾಂತಿ ಅಂತಂದಾಗ ಅಲ್ಲಿ ಪ್ರಚೋದಕ ಶಕ್ತಿಯಾಗಿ ಲಕ್ಷ್ಮಿ ಇರ್ತಾಳೆ. ಯಾ ದೇವಿ ಸರ್ವಭೂತೇಷು ಭೂತಾನಾಂ ಅಖಿಲೇಶು ಯಾ ಭೂತೇಷು ಸತತಂ ವ್ಯಾಪ್ತಿ ತಸ್ಯೈ ದೇವ್ಯೈ ನಮೋ ನಮಃ. ನಾನು ಅದನ್ನು ಓದುವಾಗ ತಪ್ಪೋದ್ದೆ. ಇಂದ್ರಿಯಾಣಾಂ ಅಧಿಷ್ಠಾತ್ರಿ, ಎಲ್ಲ ಇಂದ್ರಿಯಗಳ ಅಧಿಷ್ಠಾತ್ರಿ. ಇಂದ್ರಿಯಗಳ ಸೌಖ್ಯವನ್ನ ಕೊಡ್ಲಿಕ್ಕೋಸ್ಕರ ಅಧಿಷ್ಠಾನಶೀಲಳಾದವಳು. ಆಮೇಲೆ ಯಾವುದು ಮನುಷ್ಯರಿಗೆ ಮಾತ್ರವಾ ಅಖಿಲೇಶು ಭೂತೇಶು ಯಾ ಅಖಿಲೇಶು ಭೂತೇಶು ಇಂದ್ರಿಯಾಣಾಂ ಅಧಿಷ್ಠಾತ್ರಿ. ಸಕಲ ಜೀವಜಾತಗಳಲ್ಲಿ ಅವುಗಳಿಗೆ ಏನೇನು ಅರ್ಹತೆ ಇದೆಯೋ ಅಷ್ಟಷ್ಟು ರೀತಿಯ ಇಂದ್ರಿಯಗಳನ್ನ ಹೊಂದಿರುವುದಕ್ಕೆ ಕಾರಣಭೂತಳಾದ ಶಕ್ತಿಯಾಗಿ ಆಯಾ ಇಂದ್ರಿಯಗಳಲ್ಲಿ ಆಯಾ ಇಂದ್ರಿಯದ ಸೌಖ್ಯವನ್ನ ಲಭ್ಯವಾಗುವುದಕ್ಕೆ ಇಂದ್ರಿಯ ಶಕ್ತಿಯಾಗಿ ನೆಲೆಸಿದವಳು ಭೂತೇಶು ಸತತಂ ವ್ಯಾಪ್ತಿ. ಸರ್ವಭೂತಗಳಲ್ಲೂ ಕೂಡ ವ್ಯಾಪ್ತಳಾಗಿ, ಪಂಚಭೂತಗಳಲ್ಲೂ ಆಯ್ತು ಅಂದ್ರೆ ಅಲ್ಲಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಲ್ಲಿರುವ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಕಾಣುವುದಕ್ಕೋಸ್ಕರ ಭೂತಗಳಲ್ಲಿ, ಜೀವಜಾತಗಳಲ್ಲಿ ಆ ಇಂದ್ರಿಯದಿಂದ ಆ ಸ್ಪರ್ಶಾದಿಗಳ ಸುಖವನ್ನು ಅನುಭವಿಸ್ಲಿಕ್ಕೆ ಬೇಕಿರುವಂತಹ ಜಾಗೃತಿಯನ್ನ ಕೊಡುವಂತಹ ಶಕ್ತಿಯಾಗಿ ಇಂದ್ರಿಯದಲ್ಲಿ ಅಧಿಷ್ಠಾತೃಳಾಗಿ ಆಕೆ ಇದ್ದಾಳೆ. ಹಾಗೆ ವ್ಯಾಪ್ತವಾದಂತಹ ತಸ್ಯೈ ದೇವಿಯೈ ನಮೋ ನಮಃ. ಇದು ಎಲ್ಲ ಕಡೆನೂ ಇದ್ದಾಳಾದ್ರಿಂದಾಗಿ ಅದನ್ನ ಮತ್ತೆ ವಿಭಾಗ ಮಾಡ್ಲಿಲ್ಲ. ತಸ್ಯೈ ದೇವಿ ನಮೋ ನಮಃ. ದೇವಿ ಅಂತಂದ್ರೆ ಲೀಲಾ ರೂಪವಾಗಿ ಮಾಡುವವಳು, ಅವಳಿಗೂ ಕಷ್ಟ ಅಂತಿಲ್ಲ. ಅಯ್ಯೋ ಇಷ್ಟು ಮಾಡ್ಬೇಕಾ, ಇದನ್ ಮಾಡ್ಬೇಕಾ, ಬೋರ್ ಆಗುದು, ಬೇಜಾರಾಗುದು. ಲಕ್ಷ್ಮೀ ಅಕ್ಷೀಣ ದೀಕ್ಷಾ. ಅವಳಿಗೆ ಈ ದೀಕ್ಷೆಯಲ್ಲಿ ಯಾವತ್ತೂ ಕ್ಷೀಣತೆ ಇಲ್ಲ. ಅವಳು ಯಾವತ್ತು ಯಾವ ಕರ್ಮವನ್ನು ಮಾಡುವಾಗ್ಲೂ ಅಯ್ಯೋ ಇದನ್ನು ಮಾಡ್ಬೇಕಲ್ಲ ಅಂತ ಅವಳ ತಲೆಯಲ್ಲಿ ಬರುವುದೇ ಇಲ್ಲ. ಅಂತಹ ಅಧಿಷ್ಠಾತೃ ಸ್ವರೂಪಳಾದಂತಹ ಇಂದ್ರಿಯಗಳ ಬೆಳವಣಿಗೆ, ಇಂದ್ರಿಯಗಳ ಭೋಗಕ್ಕೆ ಕಾರಣವಾದ, ಭೋಗದ ವಸ್ತುವಾಗಿ ಭೂತಗಳಲ್ಲೂ ನೆಲೆಸಿರುವಂತಹ ವ್ಯಾಪ್ತವಾದಂತಹ ಶಕ್ತಿಗೆ ನಮೋ ನಮಃ, ದೇವಿ ಸ್ವರೂಪಳಿಗೆ ನಮೋ ನಮಃ ಅಂತ ಈ ಮಾತುಗಳಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಷಯಗಳನ್ನ ಮತ್ತೆ ಮುಂದಿನ ಶನಿವಾರದ ಹೊತ್ತಿಗೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.